ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಲಂಚಿಗೆ ನಾನು ಹಲಸಿನ ಸೋಳೆಯದ್ದು ಪಲ್ಯ ಮಾಡ್ತಾಯಿದ್ದೀನಿ. ಮಂಗಳೂರು ಕಡೆಯಲ್ಲೆಲ್ಲ ಹಲಸಿನಕಾಯಿ ಸೀಸನ್ ಸ್ಟಾರ್ಟ್ ಆಗುವಾಗ ಅದು ಬೆಳೆಯುವಾಗ ಈ ಥರ ಉಪ್ಪಲ್ಲೇ ಹಾಕಿಡ್ತಾರೆ. ಒಂದು ಕ್ಯಾನಲ್ಲಿ ಉಪ್ಪು ಮತ್ತು ಹಲಸಿನ ಸೋಳೆ ಹಾಕಿಟ್ರೆ ಒಂದು 2 ವರ್ಷ ಟೈಮಷ್ಟು ಯೂಸ್ ಮಾಡ್ಕೋಬೋದು, ಏನೂ ಹಾಳಾಗಲ್ಲ. ಹಾಗೆ ಉಪ್ಪಿಂದ ತೆಗೆದು ಇದನ್ನು 2 ಇಲ್ಲ 3 ಟೈಮ್ಸ್ ವಾಶ್ ಮಾಡ್ಕೋಬೇಕು, ಇಲ್ಲಾಂದರೆ ಉಪ್ಪು ಉಪ್ಪು ಆಗಿರುತ್ತೆ ಅದು. ಇದನ್ನು ಮಾಡೋದಕ್ಕೂ ತುಂಬ ಈಸಿ ಇದೆ. ಒಂದು 10 ಮಿನಿಟ್ಸಲ್ಲಿ ಇದು ರೆಸಿಪಿ ರೆಡಿ ಆಗುತ್ತೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಬ್ಯಾಡಗೆ ಮೆಣಸಿಂದ ಒಗ್ಗರಣೆ ಮಾಡಿದರೆ ಆಯಿತು. ಹಾಗೆ ಮತ್ತೆ ಉಪ್ಪು ಹಾಕೋದು ಬೇಕಾಗಿಲ್ಲ ಇದಕ್ಕೆ. ಇದನ್ನು ಉದ್ದಕ್ಕೆ ಕಟ್ ಮಾಡ್ಕೋಬೇಕು, ಇಲ್ಲಾಂದರೆ ಅಡ್ಡಡ್ಡ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕೂಡ ಕಟ್ ಮಾಡ್ಕೋಬೋದು. ಇದರಿಂದ ಸಾಂಬಾರು ಮಾಡ್ತಾರೆ, ರೊಟ್ಟಿ ಮಾಡಿದರೂ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ಜೊತೆ ಹಲಸಿನ ಸೋಳೆಯನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ರೊಟ್ಟಿ ಮಾಡೋದಕ್ಕೂ ಚೆನ್ನಾಗಿರುತ್ತೆ. ಇಲ್ಲ ದೋಸೆನಾದರೂ ಮಾಡ್ಬೋದು ಇದರಲ್ಲಿ. ಇಲ್ಲಿ ನಾನು ಪಲ್ಯ ಮಾಡ್ತಾಯಿದ್ದೀನಿ. ನಮ್ಮಲ್ಲಿ ಎಲ್ರಿಗೂ ಪಲ್ಯ ಅಂದರೆ ತುಂಬಾ ಇಷ್ಟ. ಕಾಯಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ತಿರುಗಿಸ್ತಾ ಇದ್ದರೆ ಪಲ್ಯ ರೆಡಿ ಆಗುತ್ತೆ. ಹಾಗೆ ಹಲಸಿನ ಸೋಳೆಯಲ್ಲಿ ಉಂಡ್ಲೆಕಾಳು ಅಂತಲೂ ಮಾಡ್ತಾರೆ, ಅದು ಈವ್ನಿಂಗ್ ಸ್ನ್ಯಾಕ್ಸಿಗೆ ಚೆನ್ನಾಗಿರುತ್ತೆ. ನಮ್ಮ ಲಂಚಲ್ಲಿ ಇವತ್ತು ಬಾಯ್ಲ್ಡ್ ರೈಸ್ ಮಾಡಿದ್ದೀನಿ. ಹಾಗೆ ಸೌತೆಕಾಯಿ, ಕ್ಯಾರೆಟ್, ಕಾರ್ನ್, ಮೊಳಕೆ ಬರಿಸುವಂಥ ಹೆಸರು ಕಾಳಲ್ಲಿ ಸಲಾಡ್ ಮಾಡಿದ್ದೀನಿ. ಹಾಗೆ ಉದ್ದಿನ ಹಪ್ಪಳ ಮತ್ತು ಈರುಳ್ಳಿ ಸಂಡಿಗೆ ಮಾಡಿದ್ದೀನಿ. ಇಲ್ಲಿ ನಾನೇ ಮಾಡಿದಂಥ ನೆಲ್ಲಿಕಾಯಿ ಉಪ್ಪಿನಕಾಯಿ ಕೂಡ ಮಾಡಿದ್ದೀನಿ. ಬಾಯ್ಲ್ಡ್ ರೈಸ್ ಜೊತೆ ಈ ಪಲ್ಯ ತುಂಬ ಟೇಸ್ಟಾಗಿರುತ್ತೆ. ಹಾಗೆ ಇದು ಪುನಾರ್ ಪುಳಿಯದ್ದು ಸಾರು ಮಾಡಿದ್ದೀನಿ, ಕೋಕಮ್ ಸಾರು ಅಂತಲೂ ಹೇಳ್ತಾರೆ. ಇದು ನಮ್ಮ ಇವತ್ತಿದ್ದು ಸಂಡೇ ಸ್ಪೆಷಲ್ ಥಾಳಿ ರೆಡಿಯಾಗಿದೆ ನೋಡಿ. ಜೊತೆಗೆ 1 ಬೌಲ್ ಮೊಸರು, 1 ಗ್ಲಾಸ್ ಮಜ್ಜಿಗೆ ಇದ್ದರೆ ಮೃಷ್ಟಾನ್ನ ಭೋಜನ ಮಾಡ್ದಂಗೆ ಆಗುತ್ತೆ. ಈ ವಿಡಿಯೋ ಇಷ್ಟ ಇದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.